ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬ ಚೆನ್ನಾಗಿತ್ತಲ್ಲ. ಮೈಸೂರು ರುಚಿ ಮೈಸೂರು ನಾಟಿ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಮಡಿಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಮೈಸೂರು ರುಚಿ ಮೈಸೂರು ಸ್ನೇಹಿತರು ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತಾ? ನಿಮ್ಮ ಅಡಿಗೆ ಏನು ಗೊತ್ತಾ? ಗಿಲ್ಲಿ ನಲ್ಲಿ ಮೂಳೆ ಸ್ನೇಹಿತರೆ, ಏನಲ್ಲಿ ಗಿಲ್ಲಿ ನಲ್ಲಿ ಮೂಳೆ ತಿಂದ್ರೆ ಕಳೆದು ಹೋಗ್ಬೇಕು. ನೆಕ್ಸ್ಟ್ ಅಡಿಗೆ ಅದು ಖಂಡಿತ ಮಾಡಿ. ಒಂದ್ಸಲ ಫ್ರೀ ಆಗಿ ಫೇಮಸ್ ಬಿಟ್ ಮಾಡಿ ಬಂದು ನಿಮ್ಮನ್ನು ಭೇಟಿಯಾಗಿ ನಿಮಗೋಸ್ಕರ ಸಪೋರ್ಟ್ ಅಡಿಗೆ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಅನ್ಸುತ್ತೆ. ಹೇಗಿದೆ ಅಡಿಗೆ? ಚೆನ್ನಾಗಿದೆ. ಹೌದಾ? ರುಚಿ ಬನ್ನಿ. ಸರ್, ನೀವು ಹಾಕೋ ಸರ್ ಎಷ್ಟು ಸರ್ ಕಾಸ್ಟ್ ಇದು? ಸರ್ ಇದು ಚಂದನ್ ಅವ್ರದ್ದು ಸರ್. ಹೌದಾ? ಎಷ್ಟಿರ್ಬೋದು ಸರ್? ಎಷ್ಟಿರ್ಬೋದು ಪ್ರೈಸ್? ಇದು ಗೊತ್ತಿಲ್ಲ ಸರ್. ಹೌದು, ಮೊನ್ನೆ ಸ್ಟುಡಿಯೋದಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ. ಏನಂದ್ರೆ ಮಲ್ಲಮ್ಮ ಬಿರಿಯಾನಿ ತಿಂದ್ರ? ಕೇಳಿ ಸರ್, ನೀವು ಮಾತಾಡಿ. ತಿನ್ನಲ್ಲ? ಸರಿ, ನೆಕ್ಸ್ಟ್ ಟೈಮ್ ಬಂದ್ರೆ ನಿಮಗೋಸ್ಕರ ಮಾಡ್ಕೊ ಬರ್ತಾರೆ. ಚೆನ್ನಾಗಿತ್ತಾ? ನೆಕ್ಸ್ಟ್ ಟೈಮ್ ಬರೋ ನಿಮಗೋಸ್ಕರ ಮಾಡ್ಕೊ ಬರ್ತಾರೆ. ಇವತ್ತು ಇನ್ನೊಂದು ಡಿಪೆಂಡ್ ಮಾಡಿದ್ವಿ. ಒಂದು ನಿಮಿಷ ಅಡಿಗೆ, ಒಂದೇ ನಿಮಿಷ ಅಡಿಗೆ. ಎಗ್ ರೈಸ್ ಹೋಟೆಲೇ 1 ನಿಮಿಷ, ಹೋಟೆಲೇ 5 ನಿಮಿಷ. ಇನ್ನೊಂದೇನು ಗೊತ್ತಾ? ಸ್ಟವ್ ಬೇಡ, ಪಾತ್ರೆ ಬೇಡ, ಅಡಿಗೆ ಮಾಡ್ತೀವಿ. ಸ್ಟವ್ ಬೇಡ, ಪಾತ್ರೆ ಬೇಡ, ಅಡಿಗೆ ಮಾಡ್ತೀವಿ. ನೀವು ಮಾಡ್ತೀರಾ? ಪಾತ್ರೆ ಬೇಡ, ಬೇಡ. ಸ್ಟವ್ ಬೇಡ, ಪಾತ್ರೆ ಬೇಡ, ಅಡಿಗೆ ಮಾಡ್ತೀವಿ. ಹೆಂಗೋ ಅಡಿಗೆ ಮಾಡ್ತೀವಿ ಡಿಫ್ರೆಂಟ್ ಆಗಿ. ಸರ್ ಬನ್ನಿ ಸರ್, ತಾವು ಒಂದು ಬನ್ನಿ ಸರ್. ಏನದು ನಮಸ್ಕಾರ ಸರ್. ಇವತ್ತು ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿತ್ತು. ನಲ್ಲಿ ಮೂಳೆ ಯಾವತ್ತೂ ತಿಂದಿರ್ಲಿಲ್ಲ, ಫಸ್ಟ್ ಟೈಮ್ ತಿಂದೆ. ನಿಮ್ಮ ಮೈಸೂರು ಅಲ್ವಾ? ನಿಮ್ಮ ಮೈಸೂರು ಫೇವರೇಟ್ ಪ್ಲೇಸ್ ಖಂಡಿತ ರುಚಿನೆಸ್ ಹೋಗೋದು ಮರಿಬೇಡಿ. ಒಂದ್ಸಲ ಹೋಗಿ ನಾಟಿ ಸ್ಟೈಲ್ ಊಟ ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ನಾವು ನಿಮ್ ಜೊತೆ ಒಂದು ಅಡಿಗೆ ಮಾಡ್ಲೇಬೇಕು, ನಿಮ್ಗೊಂದು ಅಡಿಗೆ ಮಾಡ್ಕೊಡ್ಲೇಬೇಕು. ಒಂದಿನ ಬಂದೇ ಬರ್ತೀನಿ, ವೇಟ್ ಮಾಡ್ತಿರ್ತೀನಿ. ಖಂಡಿತ ಸರ್. ಈಗ ತುಂಬಾ ಕೇಳಿದೀನಿ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ನೋಡ್ತಾ ಇದೀನಿ ಈ ಜರ್ನಿನ. ಖಂಡಿತ ಥ್ಯಾಂಕ್ಸ್. ಸಪೋರ್ಟ್. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.